ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರು ರಜೋಪಾದ ರೇಣುವಿನ ಮಹತ್ವ ತಿಳಿಸಲಾಗಿದೆ. ಶ್ಲೋಕ 34. ಯತ್ಪಾದಾಂಬುಜ ರೇಣು ವೈಕಾ ಅಪಿ ಸಂಸಾರವಾರಿಧೋ ಸೇತು ಬಂಧಾಯತೇನಾತಂ ದೇಶಿಕಂ ತಂ ಉಪಾಸ್ಮಯೇ. ಅನುವಾದ: ಶ್ರೀ ಗುರುದೇವರ ಪಾದ ಕಮಲಗಳ ಧೂಳಿನ ಕಣ ಖಂಡಿತವಾಗಿಯೂ ಸಂಸಾರ ಬಂಧನದಿಂದ ಪಾರು ಮಾಡುವ ಸೇತುವೆಯಾಗಿರುವುದು. ಹಾಗಾಗಿ ಅಂತಹ ಪ್ರತಿಷ್ಠಿತ ಸರ್ವರಕ್ಷಕರಾದ ಶ್ರೀ ಗುರುವನ್ನು ಆರಾಧಿಸುವೆವು. ಭಾವಾರ್ಥ: ಶೋಕಮೋಹಗಳಿಂದ ಕೂಡಿದ ಸಂಸಾರ ಸಾಗರವು ಜನನ ಮರಣಕ್ಕೆ ಕಾರಣವಾಗುವುದು. ಹಗಲು ರಾತ್ರಿ ಎನ್ನದೆ ಸಾಗರದ ಅಲೆಗಳ ಉಬ್ಬರವಿಳಿತದಂತೆ ಭವಸಾಗರದಲ್ಲಿ ತೊಳಲುತ್ತಿರುವ ಮಾನವನಿಗೆ ತಾತ್ಕಾಲಿಕ ಸುಖ ಮತ್ತು ದುಃಖಗಳಿಂದ ಕೂಡಿದ ಜನನ ಮರಣಗಳ ಅಂತ್ಯವಿಲ್ಲದೆ ಅಲೆಗಳಾಗಿರುವುದು. ಸಮುದ್ರದ ಗಡಿ ಕಾಣುವುದು, ಆದರೆ ಸಂಸಾರ ಸಾಗರವು ಯಾವ ಗಡಿಯಿಲ್ಲದ ಸುಂಟರ ಗಾಳಿಯಂತೆ ಇರುವುದು. ಸಂಸಾರ ಸಾಗರವನ್ನು ದಾಟುವುದಕ್ಕೆ ಗುರು ಪಾದ ಪದ್ಮಗಳನ್ನು ನಂಬಿರಬೇಕು. ಪಾದರೇಣುವಿನ ಮಹತ್ವವು ಸತ್ಯವ್ರತ ಮತ್ತು ಋಷಿ ಸತ್ಯಾನಂದರ ಕಥೆಯಿಂದ ಮನದಟ್ಟಾಗುವುದು. ಪ್ರಾಚೀನ ಕಾಲದಲ್ಲಿ ಸತ್ಯವ್ರತ ಎಂಬ ಅನ್ವೇಷಕನಿದ್ದನು. ಅವನಿಗೆ ಮೋಕ್ಷದ ತೀವ್ರ ಬಯಕೆ ಇತ್ತು. ಅವನು ಬ್ರಹ್ಮಜ್ಞಾನಿಗಳಾದ ಋಷಿ ಸತ್ಯಾನಂದರನ್ನು ಸಂಪರ್ಕಿಸಿ ತನ್ನನ್ನು ಶಿಷ್ಯನಾಗಿ ಸ್ವೀಕರಿಸಲು ವಿನಮ್ರನಾಗಿ ಕೇಳಿಕೊಂಡನು. ಆಗ ಗುರುಗಳು ಮುಗುಳ್ನಗುತ್ತಾ ಹೇಳಿದರು: ನೀನು ಆಶ್ರಮದಲ್ಲಿಯೇ ಇರು ಮತ್ತು ಭಕ್ತಿಯಿಂದ ಸೇವೆ ಮಾಡು. ಬೋಧನೆಗಳನ್ನು ಕೇಳಬೇಡ. ಮೊದಲು ನಿನ್ನಲ್ಲಿ ಶರಣಾಗತಿ ಅರಳಲಿ. ಸತ್ಯವ್ರತನು ಅನೇಕ ವರ್ಷಗಳ ಕಾಲ ನಿಸ್ವಾರ್ಥವಾಗಿ ಆಶ್ರಮ ಸ್ವಚ್ಛಗೊಳಿಸುವುದು, ನೀರು ತರುವುದು, ಉರುವಲು ಸಂಗ್ರಹಿಸುವುದು, ಹೀಗೆ ಸೇವೆ ಸಲ್ಲಿಸುತ್ತಿದ್ದನು. ಪ್ರತಿದಿನ ಅವನು ತನ್ನ ಗುರುಗಳ ಪಾದಗಳಿಂದ ಪಾದರೇಣು ಧೂಳನ್ನು ಸಂಗ್ರಹಿಸಿ ಹಣೆಯ ಮೇಲೆ ಹಚ್ಚಿಕೊಳ್ಳುತ್ತಿದ್ದನು. ಇತರೆ ಶಿಷ್ಯರು ಕಠಿಣ ಕ್ರಮಗಳನ್ನು ಕೈಗೊಂಡು ಶಾಸ್ತ್ರಗಳ ಅಧ್ಯಯನ ಮಾಡುತ್ತಿದ್ದರು. ಆದರೆ ಸತ್ಯವ್ರತನು ಮೌನವಾಗಿ ತನ್ನ ಸೇವೆಯನ್ನು ಮಾಡುತ್ತಿದ್ದನು. ಗುರುಗಳ ತನ್ನ ಪಾದರೇಣುವನ್ನು ದಿವ್ಯ ಪ್ರಸಾದ ಎಂದು ಭಾವಿಸುತ್ತಿದ್ದನು. ಒಮ್ಮೆ ಒಬ್ಬ ಅಹಂಕಾರಿ ಶಿಷ್ಯನು ಅವನನ್ನು ಅಪಹಾಸ್ಯ ಮಾಡುತ್ತಾ ಹೀಗೆ ಹೇಳಿದನು: ಗುರುಗಳಿಂದ ನೇರವಾಗಿ ವೇದಗಳನ್ನು ಕಲಿಯುವ ಬದಲು ಧೂಳನ್ನು ಹಣೆಗೆ ಹಚ್ಚಿಕೊಂಡು ಜ್ಞಾನವನ್ನು ನಿರ್ಲಕ್ಷ್ಯ ಮಾಡುತ್ತಿರುವೆ ಎಂದನು. ಆಗ ಸತ್ಯವ್ರತ: ನನಗೆ ಗುರುಪಾದಗಳ ಪ್ರತಿಯೊಂದು ಧೂಳಿನ ಕಣವು ಶಾಸ್ತ್ರಗಳಂತೆ ಅಮೂಲ್ಯವಾಗಿ ತೋರುತ್ತದೆ. ಆ ಪಾದ ರೇಣುವಿನಲ್ಲಿ ಸಾಕ್ಷಾತ್ಕಾರದ ಕಂಪನವಿದೆ. ಒಂದು ದಿನ ಮುಂಜಾನೆ ಗುರುಗಳು ಎಲ್ಲ ಶಿಷ್ಯರನ್ನು ಕರೆದು ಹೇಳಿದರು: ಇಂದು ನಾನು ಅಂತಿಮ ಜ್ಞಾನವಾದ ತತ್ವಜ್ಞಾನವನ್ನು ನೀಡುತ್ತೇನೆ. ಆದರೆ ಅತ್ಯಂತ ಸಿದ್ಧನಾಗಿರುವವನು ಮಾತ್ರ ಅದನ್ನು ಸ್ವೀಕರಿಸುತ್ತಾನೆ. ಎಲ್ಲ ಶಿಷ್ಯರು ಹಸ್ತಪ್ರತಿಗಳೊಂದಿಗೆ ಬಂದರು. ಸತ್ಯವ್ರತನು ಹಣೆಯ ಮೇಲೆ ಪಾದರೇಣುವನ್ನು ಧರಿಸಿ ಖಾಲಿ ಕೈಯಲ್ಲಿ ಬಂದನು. ಋಷಿ ಸತ್ಯಾನಂದರು ಕಣ್ಣು ಮುಚ್ಚಿದರು. ಅವರಿಂದ ಒಂದು ದೈವಿಕ ಬೆಳಕು ಹೊರಹೊಮ್ಮಿ ಸತ್ಯವ್ರತನನ್ನು ಸುತ್ತುವರೆದಿತು. ಸತ್ಯವ್ರತನ ಹಣೆಯ ಮೇಲಿನ ಗುರುಗಳ ಪಾದರೇಣುವು ಚಿನ್ನವಾಗಿ ಹೊಳೆಯಿತು. ಉಳಿದವರೆಲ್ಲರೂ ವಿಸ್ಮಯದಿಂದ ನೋಡಿದರು. ಗುರುಗಳು ಕಣ್ಣು ತೆರೆದು ಘೋಷಿಸಿದರು: ಸತ್ಯವ್ರತನು ಪಾದುಕಾ ಸಿದ್ಧಿಯನ್ನು ಪಡೆದಿದ್ದಾನೆ. ನನ್ನ ಪಾದರೇಣುವಿನ ವಿನಮ್ರ ಪೂಜೆಯ ಮೂಲಕ ಅವನು ನನ್ನ ಪ್ರಜ್ಞೆಯ ಸಂಪೂರ್ಣ ಸಾರವನ್ನು ಹೀರಿಕೊಂಡಿರುವನು. ಇತರರು ಜ್ಞಾನವನ್ನು ಹುಡುಕುವುದರಲ್ಲಿ ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಸತ್ಯವ್ರತನು ಗುರು ಅನುಗ್ರಹ ಪಡೆಯಲು ಆಶ್ರಮದಲ್ಲಿ ಶ್ರಮ ಪಡುತ್ತಿದ್ದನು. ಸತ್ಯವ್ರತನು ಗುರುಪಾದಗಳಲ್ಲಿ ಸಂಪೂರ್ಣ ಶರಣಾಗತಿಯ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದನು. ಗುರುಪಾದಗಳಲ್ಲಿ ಅಂಟಿಕೊಂಡಿರುವ ಒಂದು ಸಣ್ಣ ಧೂಳಿನ ಕಣ ಸೇತುವೆಯಾಗಿ ಭಕ್ತರನ್ನು ಸಂಸಾರ ಸಾಗರದಿಂದ ಪಾರು ಮಾಡುವುದೆಂದು ಈ ದೃಷ್ಟಾಂತ ದೃಢೀಕರಿಸುತ್ತದೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ: ಪಾಪಕರ್ಮಗಳು ಕ್ಷೀಣಿಸದೆ ಹೋದರೆ ಪಾಪಿಗಳಿಗೆ ಗುರು ಚರಣದ ಧೂಳು ಸಹ ಸೋಂಕುವುದಿಲ್ಲ. ಬಹಿರ್ಮುಖವಾಗಿ ಅಲೆಯುತ್ತಿರುವುದೇ ಮನಸ್ಸಿನ ಸ್ವಭಾವವಾಗಿದೆ. ಅದನ್ನು ಬಿಟ್ಟು ಭಕ್ತಿ, ವೈರಾಗ್ಯ, ಭಜನೆ, ಸತ್ಸಂಗದಲ್ಲಿ ಭಾಗವಹಿಸುತ್ತಾ ಅದೇ ಮನಸ್ಸನ್ನು ಅಂತರ್ಮುಖಗೊಳಿಸಬಹುದು.
ನಿಮಗೆ ಭಜನೆ ಸತ್ಸಂಗದ ಭಾಗ್ಯ ಲಭಿಸಿದೆ. ದತ್ತಗುರುವಿನ ಅನುಗ್ರಹ ಮತ್ತು ಅಂತಹ ಗುರುವೇ ಸಿಕ್ಕಿದ್ದಾನೆ. ಇನ್ನೇಕೆ ಅನಿಷ್ಟಗಳ ಗೊಡವೆ, ಮತ್ತೇಕೆ ಅನಿತ್ಯಗಳ ಚಿಂತೆ? ಎದ್ದೇಳಿ ಸಾಧನೆಯಲ್ಲಿ ತೊಡಗಿ, ಭಕ್ತಿಯಲ್ಲಿ ಪರಿಣಿತರಾಗಿ, ಸಜ್ಜನ ಸಂಘದಲ್ಲಿ ಇರಿ. ಭಜನೆ ಸೇವೆ ಸತ್ಸಂಗದಲ್ಲಿ ಭಾಗವಹಿಸಿ ಭವದಿಂದ ಪಾರಾಗಿರಿ. ಸತ್ಸಂಗದಲ್ಲಿ ಸದ್ವಿಚಾರಗಳನ್ನು ಕೇಳಿ ಅದನ್ನು ಅಲ್ಲಿಯೇ ಕೈಬಿಟ್ಟರೆ ನೀನು ತಿಳಿಯುವುದು ಯಾವಾಗ? ಅದರಂತೆ ನಡೆದು ಮುಕ್ತಿಯನ್ನು ಪಡೆಯುವುದು ಯಾವಾಗ? ದತ್ತ ಕೃಪಾಮೃತ ಪುಟ 12.